Hi guys, next chapter ನಾವು 8th standard ಅಲ್ಲಿ ನಮಗೆ coal and petroleum chapter finish ಆಯಿತು. Next one is combustion and flame. Combustion and flame. ಓಕೆ, ನಮಗೆ ಆಲ್ರೆಡಿ ಫ್ಲೇಮ್ ಅಂದರೆ ಏನು ಅಂತ ಗೊತ್ತು ಅಲ್ವಾ. ಸೊ ಫ್ಲೇಮ್ನ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ, ಫ್ಲೇಮ್ ಅಂದರೆ ಏನು ಅಂತ. ಓಕೆ, ನಾವು ವಿ ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯೂಯಲ್ಸ್ ಫಾರ್ ವೇರಿಯಸ್ ಪರ್ಪಸಸ್ ಅಟ್ ಹೋಮ್. ಸೊ ನಾವು ಬೇರೆ ಬೇರೆ ಫ್ಯೂಯಲ್ಸ್ ಅನ್ನೋದನ್ನ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ, ಫಾರ್ ವೇರಿಯಸ್ ಪರ್ಪಸಸ್ಗೋಸ್ಕರ. ಕುಕಿಂಗ್ ಪರ್ಪಸ್ಗೆ ನಾವು LPG ಅಂತ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ದಟ್ ಇಸ್ ದ ಫ್ಯೂಯಲ್, ಅದು ಒಂದು ಫ್ಯೂಯಲ್ ಅಲ್ವಾ. ಸೊ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್, ಈ ಇಂಡಸ್ಟ್ರೀಸ್ ಅಲ್ಲಿ ಸಹ ನಾವು ಕೆಲವೊಂದು ಫ್ಯೂಯಲ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಇಂಡಸ್ಟ್ರೀಸ್ ಅಲ್ಲಿ, ನಮ್ಮ ಹೋಮ್ಸ್ ಅಲ್ಲಿ ಸಹ ಕೆಲವೊಂದು ಫ್ಯೂಯಲ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಟೋಮೊಬೈಲ್ಸ್ ಅಲ್ಲಿ ಅಂದರೆ ಕಾರ್, ಬೈಕ್ಸ್, ಓಕೆ, ಈ ರೀತಿ ನಾವು ಆಟೋಮೊಬೈಲ್ಸ್ ಅಲ್ಲಿ ಸಹ ಫ್ಯೂಯಲ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ವಾಟ್ ಫ್ಯೂಯಲ್ಸ್ ಆರ್ ಯೂಸ್ಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್, ಇಲ್ಲಿ ನಮ್ಗೆ ಗೊತ್ತಾ ಯಾವ ಫ್ಯೂಯಲ್ಸ್ನ ನಾವು ಆಟೋಮೊಬೈಲ್ಸ್ ರನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ. ಎಸ್, ನಮಗೆ ಗೊತ್ತು, CNG ಅನ್ನೋದು ಆಟೋಮೊಬೈಲ್ಸ್ ಅಲ್ಲಿ ನಾವು, ಓಕೆ, ಪೆಟ್ರೋಲಿಯಮ್ಸ್ನ ನಾವು ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಲ್ವಾ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ಸ್ನ, ಓಕೆ, ಪೆಟ್ರೋಲ್ಸ್ನ ಡೀಸೆಲ್ಸ್ನ ಎಲ್ಲ ನಾವು ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಕುಕಿಂಗ್ ಅಂತ ಹೇಳಿದ್ರೆ ನಾವು LPG ಅನ್ನೋದನ್ನ, ಓಕೆ, LPG ಈ ಗ್ಯಾಸ್, ಓಕೆ, LPG ಅನ್ನೋ ಫ್ಯೂಯಲ್ನ ಸಹ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅವರ್ ಲಿಸ್ಟ್ ವಿಲ್ ಕಂಟೈನ್ ಫ್ಯೂಯಲ್ಸ್ ಲೈಕ್, ನಾವು ಲಿಸ್ಟ್ ಮಾಡ್ತಾ ಹೋದ್ರೆ, ಓಕೆ, ನಮ್ಮ ಡೈಲಿ ಲೈಫಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ, ಓಕೆ, ನಮ್ಮ ಮನೆಗಳಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ, ಆಟೋಮೊಬೈಲ್ಸ್ ಅಲ್ಲಿ ಎಲ್ಲ ನಾವು ಫ್ಯೂಯಲ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಹೋದ್ರೆ ನಮ್ಮ ಲಿಸ್ಟಲ್ಲಿ ಯಾವ್ಯಾವ ಫ್ಯೂಯಲ್ಸ್ ಬರುತ್ತೆ, ಇಲ್ಲಿ ಯಾವ್ಯಾವ ಫ್ಯೂಯಲ್ಸ್ ಬರುತ್ತೆ ಅಂದರೆ ಕೌಡಗ್ and wood, coal, charcoal, petrol, diesel, compressor, natural gas. CNG ಎಕ್ಸೆಟ್ರಾ. ಸೊ ಇವೆಲ್ಲ, ಈ ಫ್ಯೂಯಲ್ಸ್ ಎಲ್ಲ ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಆ ಲಿಸ್ಟ್ ಅಲ್ಲಿ ಈ ಎಲ್ಲ ನಮಗೆ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ಯು ಆರ್ ಫೆಮಿಲಿಯರ್ ವಿತ್ ಬರ್ನಿಂಗ್ ಆಫ್ ಎ ಕ್ಯಾಂಡಲ್ಸ್. ನಮಗೆ ಬರ್ನಿಂಗ್ ಆಫ್ ಎ ಕ್ಯಾಂಡಲ್ ಅಂದ್ರೆ ಏನು ಅಂತ ಗೊತ್ತು ಅಲ್ವಾ. ಕ್ಯಾಂಡಲ್ನ ನಾವು ತುಂಬಾ ಸರಿ ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಪವರ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ಸ್ನ ಯೂಸ್ ಮಾಡ್ತೀವಿ, ಓಕೆ, ಇಲ್ಲ ಅಂದ್ರೆ ಪಾರ್ಟೀಸ್ ಅಲ್ಲಿ, ಓಕೆ. ಸೊ ಈ ರೀತಿ ಚರ್ಚ್ ಅಲ್ಲಿ ಈ ರೀತಿ ನಾವು ಕ್ಯಾಂಡಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ನಮಗೆ ಗೊತ್ತು ಕ್ಯಾಂಡಲ್ಸ್ ಯಾವ ರೀತಿ ಬರ್ನ್ ಆಗುತ್ತೆ ಅಂತ ಅಲ್ವಾ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬರ್ನಿಂಗ್ ಆಫ್ ಎ ಕ್ಯಾಂಡಲ್ ಅಂಡ್ ದ ಬರ್ನಿಂಗ್ ಆಫ್ ಎ ಫ್ಯೂಯಲ್ಸ್ ಲೈಕ್ ಕೋಲ್. ಸೊ ಏನು ಡಿಫ್ರೆಂಟ್ ಇದೆ ಈ ಕೋಲ್ನ ಬರ್ನ್ ಮಾಡೋದ್ರಲ್ಲಿ ಆ್ಯಂಡ್ ಕ್ಯಾಂಡಲ್ನ ಬರ್ನ್ ಮಾಡೋದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಎರಡು ಫ್ಯೂಯಲ್, ಓಕೆ, ಎರಡನ್ನು ಬರ್ನ್ ಆಗ್ತಾ ಇದೆ ಅಲ್ವಾ. ಬಟ್ ಇದರಲ್ಲಿ ಏನು ಡಿಫ್ರೆಂಟ್, ಇದರಲ್ಲಿ ಏನು ಡಿಫ್ರೆಂಟ್ ನಾವೇನಾದ್ರೂ ಗೆಸ್ ಮಾಡೋಕ್ಕಾಗುತ್ತಾ? ಓಕೆ, ಸೊ ಮೇ ಬಿ ವಿ ಆರ್ ಏಬಲ್ ಟು ಗೆಸ್. ಸೊ ನಾವು ಗೆಸ್ ಮಾಡ್ಬೋದು ಅಲ್ವಾ. ಯಾಕೆ ಗೆಸ್ ಮಾಡ್ಬೋದು ಅಂದ್ರೆ ಕ್ಯಾಂಡಲ್ಸ್ ಬರ್ನ್ಸ್ ವಿತ್ ಅ ಫ್ಲೇಮ್ ವೇರ್ ಆಸ್ ಕೋಲ್ ಡಸ್ ನಾಟ್. ಸೊ ಕ್ಯಾಂಡಲ್ಸ್ ಅನ್ನೋದು ಫ್ಲೇಮ್ ಅಲ್ಲಿ ಬರ್ನ್ ಆಗುತ್ತೆ, ಫ್ಲೇಮ್, ಓಕೆ. ಸೊ ಈಗ ಒಂದು ಕ್ಯಾಂಡಲ್ ಅಂದ್ರೆ, ಓಕೆ, ಕ್ಯಾಂಡಲ್ ಇದು. ಸೊ ಇಲ್ಲಿ ಒಂದು ಫ್ಲೇಮ್ ಅನ್ನೋದು ನಮಗೆ ಸಿಗುತ್ತೆ, ಫ್ಲೇಮ್, ಓಕೆ, ಈ ರೀತಿ. ಬಟ್ ಅದೇ ನೀವು ಕೋಲ್ನ ಬರ್ನ್ ಮಾಡಿ ಅದು ಯಾವ ರೀತಿ, ಇದು ಈ ರೀತಿ ಅಲ್ವಾ, ಅಲ್ಲಿ ಏನಾದ್ರು ಫ್ಲೇಮ್ ಅನ್ನೋದು ಏನಾದ್ರು ಇರುತ್ತಾ? ಇಲ್ಲ ಅಲ್ವಾ. ಬಟ್ ಕ್ಯಾಂಡಲ್ಸ್ ಅನ್ನೋದು ಫ್ಲೇಮ್ ಅಲ್ಲಿ ಬರ್ನ್ ಆಗುತ್ತೆ. ಬಟ್ ನಮ್ಗೆ ಕೋಲ್ ಅಂತ ತಗೊಂಡ್ರೆ, ಓಕೆ, ಕೋಲ್ ಅಂತ ತಗೊಂಡ್ರೆ ಅದಕ್ಕೆ ಏನು ಫ್ಲೇಮ್ ಅನ್ನೋದು ಇರಲ್ಲ, ಓಕೆನಾ. ಅಂಡ್ ಸಿಮಿಲರ್ಲಿ ಯು ವಿಲ್ ಫೈಂಡ್ ಮೆನಿ ಅದರ್ ಮೆಟೀರಿಯಲ್ಸ್ ಬರ್ನಿಂಗ್ ವಿತ್ ಫ್ಲೇಮ್. ಸೊ ಕ್ಯಾಂಡಲ್ ಒಂದೇ ಅಲ್ಲ, ಬೇರೆ ಮೆಟೀರಿಯಲ್ಸ್ ಸಹ ನಾವು ಬರ್ನ್ ಮಾಡಿದ್ರೆ ಅಲ್ಲಿ ಫ್ಲೇಮ್ ಅನ್ನೋದು ಬರುತ್ತೆ, ಓಕೆ. ಸೊ ಲೆಟ್ ಅಸ್ ಸ್ಟಡಿ ದ
chemical process of burning and the types of flame producing during this during this process. ಸೊ ಈ ಪ್ರೋಸೆಸ್ ಅಲ್ಲಿ ಏನೇನು ಕೆಮಿಕಲ್ ಪ್ರೋಸೆಸಸ್ ಎಲ್ಲ ಆಗುತ್ತೆ ಬರ್ನಿಂಗ್ ಮಾಡ್ತಾ ಇರಬೇಕಾದ್ರೆ ಕೆಮಿಕಲ್ ಪ್ರೋಸೆಸಸ್ ಏನಾಗುತ್ತೆ ಆ್ಯಂಡ್ ದ ಟೈಪ್ಸ್ ಆಫ್ ದ ಫ್ಲೇಮ್ ಯಾವ್ಯಾವ ಟೈಪ್ಸ್ ಇದೆ ಫ್ಲೇಮ್ ಅಲ್ಲಿ ಅನ್ನೋದೆಲ್ಲ ಈ ಪ್ರೋಸೆಸ್ ಅಲ್ಲಿ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ ಅಂತ. ಓಕೆ, ವಾಟ್ ಈಸ್ ಕಂಬಷನ್? ಓಕೆ, ನೆಕ್ಸ್ಟ್ ಇಸ್ ವಾಟ್ ಈಸ್ ಕಂಬಷನ್. ಕಂಬಷನ್ ಅಂದ್ರೆ ಏನು? ನಾವು ಆಲ್ರೆಡಿ ಏನು ಫ್ಲೇಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ ಶಾರ್ಟ್ ಆಗಿ. ಓಕೆ, ಡೀಟೇಲ್ ಆಗಲ್ಲ, ಶಾರ್ಟ್ ಆಗಿ ನಿಮ್ಗೆ ಗೊತ್ತಿತ್ತು ಅಲ್ವಾ? ಸೊ ಫ್ಲೇಮ್ ಅನ್ನೋದು ಎಲ್ಲಿ ಬರುತ್ತೆ? ಕೆಲವೊಂದು ಫ್ಯೂಯಲ್ಸ್ ಅಲ್ಲಿ ಅಂಡ್ ಕ್ಯಾಂಡಲ್ಸ್ ಅಲ್ಲಿ ಬರುತ್ತೆ. ಅದೇ ನಾವು ಕೋಲ್ ಈ ತರ ನಾವು ಕಂಪೇರ್ ಮಾಡಿದ್ರೆ ಕೋಲ್ ಅಲ್ಲಿ ಬರೋದು ಫ್ಲೇಮ್ ಅಲ್ಲ. ಓಕೆನಾ? ಫ್ಲೇಮ್ ಅನ್ನೋದು ಓನ್ಲಿ ಸ್ವಲ್ಪ ಬರುವಂತದ್ದು. ಓಕೆ, ಸ್ವಲ್ಪ ರೀಜನ್ ಅಲ್ಲಿ. ಓಕೆ, ಅದೇ ನಾವು ಕೋಲ್ ಹಾಕಿದ್ರೆ ಎಷ್ಟು ನಮ್ಗೆ ಫ್ಲೇಮ್ ಅನ್ನೋದು ಬರುತ್ತೆ ಅಲ್ವಾ, ಫೈರ್ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ಫೈರ್ ಅನ್ನೋದು ಲಿಮಿಟೆಡ್ ಆಗಿರುತ್ತೆ. ಓಕೆ, ಒಂದೇ ಒಂದು ಫ್ಲೇಮ್ ಅಲ್ಲೇ ಅದು ಉರಿತಾ ಇರುತ್ತೆ. ನೆಕ್ಸ್ಟ್ ಇಸ್ ವಾಟ್ ಈಸ್ ಕಂಬಷನ್? ವಾಟ್ ಈಸ್ ಏನು ಕಂಬಷನ್ ಅಂದ್ರೆ? ವಾಟ್ ಈಸ್ ದಿಸ್ combustion? Okay, so recall the activity of burning of magnesium ribbon. So ನಾವು ಆಲ್ರೆಡಿ ಮೆಗ್ನೀಷಿಯಂ ರಿಬ್ಬನ್ ನ ಬರ್ನ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಗೊತ್ತು. ಮೆಗ್ನೀಷಿಯಂ ರಿಬ್ಬನ್. ಓಕೆ, ಮೆಗ್ನೀಷಿಯಂ ರಿಬ್ಬನ್ ನಾವು ಬರ್ನ್ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು ಅಲ್ವಾ? ಪರ್ಫಾರ್ಮ್ಡ್ ಇನ್ ದ ಕ್ಲಾಸ್, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಆಲ್ರೆಡಿ ಪರ್ಫಾರ್ಮ್ ಮಾಡಿದ್ದೀವಿ. And we learn that magnesium burns to form magnesium oxide. ಈ ಮೆಗ್ನೀಷಿಯಂ ಅನ್ನೋದು ಬರ್ನ್ ಆಗಿ ಏನ್ ಕೊಡುತ್ತೆ? ಮೆಗ್ನೀಷಿಯಂ ಆಕ್ಸೈಡ್. ಎಸ್, ವಿ ನೋ ದಟ್, ರೈಟ್? ಸೊ ಮೆಗ್ನೀಷಿಯಂ ರಿಬ್ಬನ್ ಅನ್ನೋದು ಬರ್ನ್ ಆದ್ರೆ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಫಾರ್ಮ್ ಆಗುತ್ತೆ. ಅಂಡ್ ಪ್ರೋಸೆಸ್ ಪ್ರೊಡ್ಯೂಸ್ ಹೀಟ್ ಅಂಡ್ ಲೈಟ್. ಸೊ ಇದು ಬರ್ನ್ ಆಗಿ ನಮ್ಗೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಹೀಟ್ ನ ಮತ್ತೆ ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹೀಟ್ ಅಂಡ್ ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ನಾವು ಮೆಗ್ನೀಷಿಯಂ ರಿಬ್ಬನ್ ನ ಬರ್ನ್ ಮಾಡ್ತೀವೋ ಆಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಓಕೆ, ಮೆಗ್ನೀಷಿಯಂ ಆಕ್ಸೈಡ್ ಅಲ್ಲಿ ಫಾರ್ಮ್ ಆಗುತ್ತೆ ಅಂಡ್ ಹೀಟ್ ಮತ್ತೆ ಲೈಟ್ ಅನ್ನೋದು ಸಹ ಅಲ್ಲಿ ಫಾರ್ಮ್ ಆಗುತ್ತೆ. We can perform a similar activity with a piece of charcoal. ಸೊ ಇದೇ ರೀತಿ ಯಾವ ರೀತಿ ನಾವು ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡಿದ್ರೆ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ, ಇದೇ ರೀತಿನೇ ನಾವು ಚಾರ್ಕೋಲ್ ಅನ್ನೋದನ್ನ ಸಹ ನಾವು ಇದೇ ರೀತಿಯೇ ಪರ್ಫಾರ್ಮ್ ಮಾಡ್ಬೋದು. ಇದೇ ಎಕ್ಸ್ಪೆರಿಮೆಂಟ್ ಆಗಿ ನಾವು ಪರ್ಫಾರ್ಮ್ ಮಾಡ್ಬೋದು. ಓಕೆ, ಹೋಲ್ಡ್ ದ ಪೀಸ್ ವಿತ್ ಎ pair of tongues with and bring it near the flame of a candle or a Bunsen burner. ಇಲ್ಲಿ ನಾವು ಈ ಚಾರ್ಕೋಲ್ ಅನ್ನೋ ಪೀಸ್ ನ ಎರಡು ಪೇರ್ ಆಫ್ ಟಂಗ್ಸ್ ಅಂದ್ರೆ ಆಲ್ರೆಡಿ ಗೊತ್ತಲ್ವಾ ನಿಮ್ಗೆ? ಓಕೆ, ಪೇರ್ ಆಫ್ ಟಂಗ್ಸ್. ಸೊ ಈ ಪೇರ್ ಆಫ್ ಟಂಗ್ಸ್ ಅಲ್ಲಿ ನಾವು ಹೋಲ್ಡ್ ಮಾಡಕ್ಕೆ ಇಟ್ಕೊಳ್ಳೋ ಇನ್ಸ್ಟ್ರೂಮೆಂಟ್. ಓಕೆ, ನಾವು ಆಸಿಡ್ಸ್ ಯಾವ್ದಾದ್ರು ಒಂದು ನಮ್ಮ ಎಲಿಮೆಂಟ್ ನಾವು ಮಾಮೂಲಿ ಆಗಿ ನಾವು ನಮ್ಮ ಕೆಮಿಸ್ಟ್ರಿ ಲ್ಯಾಬ್ಸ್ ಅಲ್ಲಿ ನಾವು ಈ ಟಂಗ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಚಾರ್ಕೋಲ್ ಅನ್ನೋದನ್ನ ಈ ಟಂಗ್ಸ್ ನ ಉಪಯೋಗಿಸಿ ನಾವು ಚಾರ್ಕೋಲ್ ಅನ್ನೋದನ್ನ ಒಂದು ಪೀಸ್ ಅನ್ನೋದನ್ನ ಇಟ್ಕೊಂಡು ನಾವು ಅದನ್ನ ಕ್ಯಾಂಡಲ್ ಹತ್ರ ಅಥವಾ ಏನಾದ್ರು ಬನ್ಸನ್ ಬರ್ನರ್ ಇರುತ್ತೆ ಅಲ್ವಾ, ಸೊ ನಾವು ಏನನ್ನ ಹೀಟ್ ಮಾಡಕ್ಕೆ ಇಟ್ಟಿರ್ತೀವಿ ಅಲ್ವಾ ಇನ್ಸ್ಟ್ರೂಮೆಂಟ್, ಅದು. ಸೊ ಅಲ್ಲಿ ನಾವು ತಗೊಂಡೋಗಿ ಈ ಟಂಗ್ಸ್ ಅನ್ನೋದನ್ನ ಇಡಿ ಅಂತ ಹೇಳ್ತಿದ್ದಾರೆ. We will find that charcoal burns in the hair. ಸೊ ನಮ್ಗೆ ಏನ್ ಗೊತ್ತಾಗುತ್ತೆ ಇಲ್ಲಿ? ಚಾರ್ಕೋಲ್ ಅನ್ನೋದು ಹೇರ್ ಅಲ್ಲಿ ಬರ್ನ್ ಆಗುತ್ತೆ. ಓಕೆ, ಚಾರ್ಕೋಲ್ ಅನ್ನೋದು ಹೇರ್ ಅಲ್ಲಿ ಬರ್ನ್ ಆಗುತ್ತೆ. ವಿ ನೋ ದಟ್ ಕೋಲ್ ಟು. ಸೊ ಚಾರ್ಕೋಲು ಮತ್ತೆ ಇದ್ರದ್ದು ಈ ಹೇರ್ ಅಲ್ಲಿ ಇನ್ನ ಒಂದು ಪ್ರಾಡಕ್ಟ್ ಸಹ ಇನ್ನ ಒಂದು ಎಲಿಮೆಂಟ್ ಇನ್ನ ಒಂದು ಫ್ಯೂಯಲ್ ಸಹ ನಮ್ಗೆ ಇಲ್ಲಿ ಬರ್ನ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕೋಲ್. ಸೊ ಕೋಲ್ ಅನ್ನೋದು ಸಹ ಏರ್ ಅಲ್ಲಿ ಬರ್ನ್ ಆಗುತ್ತೆ. ಬರ್ನ್ಸ್ ಇನ್ ಏರ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಈ ಕೋಲ್ ಅನ್ನೋದು ಏರ್ ಜೊತೆ ಮಿಕ್ಸ್ ಆಗಿ ಅಥವಾ ಬರ್ನ್ ಆಗಿ ಅಂಡ್ ಚಾರ್ಕೋಲ್ ಸಹ ಏರ್ ಅಲ್ಲೇ ಬರ್ನ್ ಆಗುತ್ತೆ. ಸೊ ಈ ಎರಡೂ ನಮ್ಗೆ ಬರ್ನ್ ಆದ್ಮೇಲೆ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು
CO2 ಅನ್ನೋ ಗ್ಯಾಸ್ ಅನ್ನೋದು ನಮಗೆ ಲಿಬರೇಟ್ ಆಗುತ್ತೆ. ಓಕೆ, ಹೀಟ್ ಅಂಡ್ ಲೈಟ್, ಇದ್ರ ಜೊತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ನಮಗೆ ಹೀಟ್ ಅಂಡ್ ಲೈಟ್ ಸಹ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಅಂಡ್ ಲೈಟ್. ಸೊ ನಾವು ಇದೇ ರೀತಿನ ಮೆಗ್ನೀಷಿಯಂ ರಿಬ್ಬನ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀವೋ ಅದೇ ರೀತಿನೇ ನಾವು ಈ ಚಾರ್ಕೋಲ್ ಅನ್ನೋದನ್ನ ಯೂಸ್ ಮಾಡಿಕೊಂಡು ಸಹ ನಾವು ಪರ್ಫಾರ್ಮ್ ಮಾಡ್ಬೋದು. ನಾವು ಇಲ್ಲಿ ಪರ್ಫಾರ್ಮ್ ಮಾಡಿದಾಗ ನಮಗೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಚಾರ್ಕೋಲ್ ಅನ್ನೋದು ಹೇರ್ ಅಲ್ಲಿ ಬರ್ನ್ ಆಗುತ್ತೆ. ಸೊ ಇಲ್ಲಿ ಕೋಲ್ ಅನ್ನೋದು ಸಹ ಹೇರ್ ಅಲ್ಲೇ ಬರ್ನ್ ಆಗುತ್ತೆ. ಇವು ಎರಡು ಬರ್ನ್ ಆಗಿ ನಮಗೆ ಅಂದ್ರೆ ಸೆಪರೇಟ್ ಆಗಿ ಕಂಬೈನ್ ಆಗಲ್ಲ, ಸಪರೇಟ್ ಆಗಿ ಚಾರ್ಕೋಲ್ ಬರ್ನ್ ಆದ್ರೆ ಹೇರ್ ಅಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅದೇ ರೀತಿನೇ ಕೋಲ್ ಅನ್ನೋದು ಹೇರ್ ಅಲ್ಲಿ ಬರ್ನ್ ಆದ್ರೆ ನಮಗೆ ಓಕೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೀಟ್ ಅಂಡ್ ಲೈಟ್ ಈ ಎರಡರಲ್ಲೂ ಸಹ ನಮಗೆ ಈ ಸೇಮ್ ಪ್ರಾಡಕ್ಟ್ಸ್ ಅನ್ನೋದು ಬರುತ್ತೆ. ಓಕೆನಾ. ಅಂಡ್ ದ ಕೆಮಿಕಲ್ ಪ್ರೋಸೆಸ್ in which a substance reacts with the oxygen to give off heat is called combustion. ಏನು ಕಂಬಷನ್ ಅಂತ ಹೇಳಿದ್ರೆ ಒಂದು ಸಬ್ಸ್ಟೆನ್ಸ್ ನಾವು ತಗೊಂಡ್ರೆ ಆ ಸಬ್ಸ್ಟೆನ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬೇಕು. ಓಕೆ, ಆ ಸಬ್ಸ್ಟೆನ್ಸ್ ಅನ್ನೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಹೀಟ್ ಅನ್ನೋದು ಕೊಡಬೇಕು. ಸೊ ಅದನ್ನೇ ನಾವು ಕಂಬಷನ್ ಅಂತ ಹೇಳ್ತೀವಿ. ಓಕೆ, ಒಂದು ಸಬ್ಸ್ಟೆನ್ಸ್ ತಗೊಂಡ್ರೆ ನಾವು ಅದನ್ನ ಹೀಟ್ ಮಾಡಿದ್ರೆ ನಮಗೆ ಆಕ್ಸಿಜನ್ ಜೊತೆ ಹೋಗಿ ಅದು ರಿಯಾಕ್ಟ್ ಆಗಿ ನಮಗೆ ಏನ್ ಕೊಡಬೇಕು, ಹೀಟ್ ಅನ್ನೋದನ್ನ ಕೊಡಬೇಕು. ಸೊ ಅದಕ್ಕೆ ನಾವು ಏನ್ ಹೇಳ್ತೀವಿ, ಕಂಬಷನ್ ಅಂತ ಹೇಳ್ತೀವಿ. ಓಕೆ, ಕಂಬಷನ್ ಮೀನ್ಸ್ ಓಕೆ ಇದ್ರಲ್ಲಿರೋ ಕೆಮಿಕಲ್ ಪ್ರೋಸೆಸ್ನೇ ಓಕೆ ಈ ಬರ್ನಿಂಗ್ ಅಲ್ಲಿರೋ ಕೆಮಿಕಲ್ ಪ್ರೋಸೆಸ್ನೇ ನಾವು ಕಂಬಷನ್ ಅಂತ ಹೇಳ್ತೀವಿ. ದ ಕೆಮಿಕಲ್ ಪ್ರೋಸೆಸ್ in which a substance reacts with oxygen to give off heat is called ಕಂಬಷನ್. ಇನ್ನು ಕಂಬಷನ್ ಅಂದ್ರೆ ಹೇಳಿದ್ರೆ a chemical process in which the substance reacts with oxygen to give off heat. ಹೀಟ್ ಅನ್ನೋದನ್ನ ನಾವು ಒಂದು ಕೆಮಿಕಲ್ ಪ್ರೋಸೆಸ್ ಅಂತ ತಗೊಂಡ್ರೆ ಆ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಇಲ್ಲಿ ಸಬ್ಸ್ಟೆನ್ಸ್ ಬರ್ನ್ ಆಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ ಆಕ್ಸಿಜನ್ ಜೊತೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಕೆಮಿಕಲ್ ಪ್ರೋಸೆಸ್ ಅಲ್ವಾ. ಸೊ ಆ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ನಮಗೆ ಈ ಸಬ್ಸ್ಟೆನ್ಸ್ ಅನ್ನೋದು ಬರ್ನ್ ಆಗಿ ಆಕ್ಸಿಜನ್ ಜೊತೆ ನಮಗೆ ಓಕೆ ಹೀಟ್ ಅನ್ನೋದನ್ನ ಕೊಡೋದಕ್ಕೆ ನಾವು ಏನ್ ಹೇಳ್ತೀವಿ, ಪ್ರಾಡಕ್ಟ್ ಆಗಿ ಈ ಕಂಬಷನ್ ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ದಿಸ್ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಓಕೆ ದ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಕಂಬಷನ್ ಈಸ್ ಸೆಡ್ ಟು ಬಿ ಕಂಬಸ್ಟಿಬಲ್. ಓಕೆ, ಕಂಬಸ್ಟಿಬಲ್ ಅಂತ ಹೇಳ್ತೀವಿ. ಏನು ಒಂದು ಸಬ್ಸ್ಟೆನ್ಸ್ ಈ ಕಂಬಷನ್ ನ ಅಂಡರ್ಗೋ ಆಗ್ತಾ ಇದೆ, ಈ ಕಂಬಷನ್ ಅನ್ನೋ ಪ್ರೋಸೆಸ್ ನ ಅದು ಕಂಬಷನ್ ಪ್ರೋಸೆಸ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಏನ್ ಹೇಳ್ತೀವಿ, ಕಂಬಸ್ಟಿಬಲ್ ಅಂತ ಹೇಳ್ತೀವಿ. ಓಕೆ, ದಟ್ ಪ್ರೋಸೆಸ್ ವಿ ಓಕೆ ಸಬ್ಸ್ಟೆನ್ಸಸ್ ನಾವು ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ಯೂಯಲ್. ಇದನ್ನೇ ನಾವು ಫ್ಯೂಯಲ್ ಅಂತ ಸಹ ನಾವು ಹೇಳ್ತೀವಿ. ಓಕೆ, ದ ಫ್ಯೂಯಲ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. sometimes light is also given off during combustion. ಸೊ ಕೆಲವೊಂದ್ಸರಿ ಇಲ್ಲಿ ಆ ಸಬ್ಸ್ಟೆನ್ಸ್ ಅನ್ನೋದು ಅಂಡರ್ಗೋ ಆಗ್ತಿರೋದು ಐದರ್ ಲಿಕ್ವಿಡ್ ಗ್ಯಾಸು ಅಥವಾ ಸಾಲಿಡೋ ಏನಾದ್ರೂ ಆಗ್ಬೋದು. ಓಕೆನಾ, ಕೆಲವೊಂದ್ಸರಿ ಲೈಟ್ ಅನ್ನೋದು ಸಹ ನಮಗೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಇಟ್ ಈಸ್ ಆಲ್ಸೋ given off during combustion either as a flame or as a glow. ಸೊ ಇದು ಬರ್ನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಓಕೆ ಹೀಟ್ ಅನ್ನೋದು ಲೈಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಆ ಲೈಟ್ ಅನ್ನೋದು ನಮಗೆ ಐದರ್ ಫ್ಲೇಮ್ ಅಲ್ಲಾದ್ರೂ ಆಗಿರುತ್ತೆ. ಓಕೆ, ಅಥವಾ ಗ್ಲೋ ಒಂದು ಚಿಕ್ಕ ಬೆಳಕು. ಓಕೆ, ಒಂದು ಚಿಕ್ಕ ಬೆಳಕಾದ್ರೂ ಆಗಿರ್ಬೋದು ಅಥವಾ ಅದು ಫ್ಲೇಮ್ ಅಂತಾದ್ರೂ ಆಗಿರ್ಬೋದು. In the reaction mentioned above, magnesium and charcoal are combustible substances. So ಇಲ್ಲಿ ನಾವು ಮೆನ್ಷನ್ ಮಾಡಿರೋ ಪ್ರಕಾರ ಈ ಮೆಗ್ನೀಷಿಯಂ ರಿಬ್ಬನ್ ಓಕೆ ಈ ಮೆಗ್ನೀಷಿಯಂ ರಿಬ್ಬನ್ ಏನಿದೆಯೋ ಅದು ಮತ್ತೆ ಚಾರ್ಕೋಲ್ ಈ ಎರಡೂ ಸಹ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ಬೋದು. ಸೊ ಇವೆರಡನ್ನು ಈ ಕಂಬಷನ್ ಅನ್ನೋ ಪ್ರೋಸೆಸ್ ನ ತಾನೇ ಅಂಡರ್ಗೋ ಆಗ್ತಾ ಇದೆ. ಸೊ ಇದು ಹೇರ್ ಅಲ್ಲಿ ಬರ್ನ್ ಆಗ್ತಾ ಇದೆ ಈ ರಿಬ್ಬನ್ ಮತ್ತೆ ಇದು ಅಂತ ಹೇಳಿದ್ರೆ ನಮ್ಗೆ
ಇಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತಾನೆ ತಾನೆ. ಸೊ ಇಲ್ಲಿ ನಮಗೆ ಹೀಟ್ ಅಂಡ್ ಲೈಟ್ ಬರ್ತಾ ಇದೆ, ಅಲ್ಲಿ ಸಹ ನಮಗೆ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಈ ಎರಡು ಕಂಬಷನ್ ಅನ್ನೋ ಪ್ರೋಸೆಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಅವುಗಳನ್ನ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ, ಚಾರ್ಕೋಲ್ ಅಂಡ್ ಮೆಗ್ನೀಷಿಯಂನ. ಸೊ ಇಲ್ಲಿ ಒಂದು ಆಕ್ಟಿವಿಟಿ ಸಹ ಇದೆ. ಓಕೆ, ಹಿಯರ್ ಒನ್ ಆಕ್ಟಿವಿಟಿ ಇಸ್ ಆಲ್ಸೋ ಮೆನ್ಷನ್. ಸೊ ವಾಟ್ ಈಸ್ ದಟ್ ಆಕ್ಟಿವಿಟಿ ಅಂದ್ರೆ, collect some materials like straw, matchsticks, kerosene oil, paper, iron nails, stone pieces, glass, etc. ಸೊ ಕೆಲವೊಂದು ಪ್ರಾಡಕ್ಟ್ಸ್ ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರಾಡಕ್ಟ್ಸ್ ಏನು ಅಂತ ಹೇಳಿದ್ರೆ, ಸ್ಟ್ರಾ, matchsticks, kerosene oil, paper, iron nail, stone piece, glass. ಸೊ ಇವೆಲ್ಲನೂ ಓಕೆ, ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಈ ಆಕ್ಟಿವಿಟಿ ಮಾಡಬೇಕಾದ್ರೆ ನಮಗೆ ಇವೆಲ್ಲನೂ ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಟೀಚರ್. ಸೊ ಇವೆಲ್ಲನೂ ನಿಮ್ಮ ಟೀಚರ್ ಕಡೆಯಿಂದ, ನಿಮ್ಮ ಟೀಚರ್ ಮುಂದೆ ಅಂತ ಹೇಳ್ಬೋದು. ಓಕೆನಾ? ಸೊ ನಿಮ್ಮ ಟೀಚರ್ ಕಡೆಯಿಂದ ನೀವು ಇದನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಟ್ರೈ ಟು ಬರ್ನ್ ಈಚ್ ಆಫ್ ದಿಸ್ ಮೆಟೀರಿಯಲ್ ಒನ್ ಬೈ ಒನ್. ಸೊ ಈ ಎಲ್ಲದನ್ನು ಒನ್ ಬೈ ಒನ್ ಮೆಟೀರಿಯಲ್, ಈ ಎಲ್ಲ ಮೆಟೀರಿಯಲ್ಸ್ನ ನೀವು ಬರ್ನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಫ್ ಕಂಬಷನ್ ಟೇಕ್ಸ್ ಪ್ಲೇಸ್, ಮಾರ್ಕ್ ದ ಮೆಟೀರಿಯಲ್. ಓಕೆ, ಸೊ ಈ ಮೆಟೀರಿಯಲ್ಸ್ನ, ಈ ಅಕಸ್ಮಾತ್ ಇಲ್ಲಿ ಏನಾದರೂ ಇವೆಲ್ಲ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಅಲ್ಲಿ ಓಕೆ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇದೆ, ಕೆಲವೊಂದ್ಸರಿ ಲೈಟ್ ಸಹ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಮೆಟೀರಿಯಲ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಂಬಷನ್ ಆಗ್ತಾ ಇದೆ, ಅಂಡರ್ಗೋ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿದ್ರೆ ಅದನ್ನ ನೀವು ಮಾರ್ಕ್ ಮಾಡಿ ಕಂಬಸ್ಟಿಬಲ್ ಅಂತ ಹೇಳ್ತಿದ್ದಾರೆ. ಅದರ್ವೈಸ್ ಮಾರ್ಕ್ ಇಟ್ ನಾನ್ ಕಂಬಸ್ಟಿಬಲ್ ಅಂತ ಹೇಳ್ತಿದ್ದಾರೆ. ಓಕೆ, ಈ ಎಲ್ಲಾನು ಓಕೆ, ಈ ಎಲ್ಲಾ ಮೆಟೀರಿಯಲ್, ಸ್ಟ್ರಾನ, ಮ್ಯಾಚ್ ಸ್ಟಿಕ್ಸ್ ನ, ಕೆರೋಸಿನ್ ಆಯಿಲ್ ಅಂಡ್ ಪೇಪರ್, ಐರನ್ ನೈಲ್, ಸ್ಟೋನ್ ಪೀಸ್ ಅಂಡ್ ಗ್ಲಾಸ್. ಸೊ ಈ ಎಲ್ಲ ಮೆಟೀರಿಯಲ್ ತೆಗೆದುಕೊಂಡು ನೀವು ಒಂದನ್ನ ನೀವು ಬರ್ನ್ ಮಾಡಿ. ಓಕೆ, ಬರ್ನ್ ಮಾಡಿ ಅಕಸ್ಮಾತ್ ಅಲ್ಲಿ ಏನಾದ್ರು ಕಂಬರ್ಷನ್ ಅನ್ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ, ಕಂಬರ್ಷನ್ ಆಗ್ತಾ ಇದೆ ಮೆಟೀರಿಯಲ್ ಅಂತ ಹೇಳಿದ್ರೆ ನೀವು ಅದನ್ನ ಕಂಬಸ್ಟಿಬಲ್ ಅಂತ ಮಾರ್ಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾನ್ ಕಂಬಸ್ಟಿಬಲ್ ಅಂತ ನೀವು ಮಾರ್ಕ್ ಮಾಡಿ. ಕೆನ್ ಯು ನೇಮ್ ಸಮ್ ಮೋರ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಕಂಬಸ್ಟಿಬಲ್. ನೀವು ಬೇರೆ ಓಕೆ ಇವೇ ಬಿಟ್ಟು ಕೆಲವೊಂದು ಸಹ ನೀವು ಕಂಬಸ್ಟಿಬಲ್ ಆಗುವಂತ ಓಕೆ ಮೆಟೀರಿಯಲ್ಸ್ ನ ನೀವು ಓಕೆ ಹೇಳಿ. ಯು ಕ್ಯಾನ್ ಹ್ಯಾಡ್ ದೋಸ್ ಅನ್ನ ಟೇಬಲ್ 6. ಸೊ ಇಲ್ಲಿ ಟೇಬಲ್ 6 ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಕಂಬಸ್ಟಿಬಲ್ ಯಾವುದು, ನಾನ್ ಕಂಬಸ್ಟಿಬಲ್ ಯಾವುದು ಅಂತ ಹೇಳಬೇಕು. ಲೆಟ್ ಅಸ್ ಇನ್ವೆಸ್ಟಿಗೇಟ್ ಕಂಡೀಷನ್ಸ್ ಅಂಡರ್ ವಿಚ್ ಕಂಬಷನ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ, ನೆಕ್ಸ್ಟ್ ನಾವು ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಈ ಕಂಬಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ನೋಡೋಣ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ, ನೆಕ್ಸ್ಟ್ ಆಕ್ಟಿವಿಟಿ ಓಕೆ, ಆಕ್ಟಿವಿಟಿ 2. ಸೊ ಈ ಚಾಪ್ಟರ್ ಅಲ್ಲಿ ನಮಗೆ ಆಕ್ಟಿವಿಟಿ, ಸೆಕೆಂಡ್ ಆಕ್ಟಿವಿಟಿ ಇದು ನಂಬರ್ 2. ಫಿಕ್ಸ್ ಎ ಲೈಟ್ ಅಂಡ್ ಕ್ಯಾಂಡಲ್ ಆನ್ ಎ ಟೇಬಲ್. ಸೊ ಒಂದು ಲೈಟ್ ಅಂಡ್ ಕ್ಯಾಂಡಲ್ ಅನ್ನೋದನ್ನ ಒಂದು ಟೇಬಲ್ ಮೇಲೆ ಫಿಕ್ಸ್ ಮಾಡಿ. ಸೊ ಇದು ಟೇಬಲ್ ಅಂತ ಅನ್ಕೊಂಡ್ರೆ ಒಂದು ಟೇಬಲ್ ಮೇಲೆ ಫಿಕ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. Put a glass okay chimney over the candle and rest it on a few wooden blocks. So ಇದನ್ನ ಇಲ್ಲಿ ಒಂದು ಚಿನ್ಮೆ ಓಕೆ, ಚಿನ್ಮೆ ತರ ಇರೋದು ಒಂದು ಗ್ಲಾಸ್ ನ ಅಥವಾ ಓಕೆ ಒಂದು ಗ್ಲಾಸ್ ನ ತಗೊಂಡು ಅದ್ರ ಮೇಲೆ ಮುಚ್ಚಿ ಅಂತ ಹೇಳ್ತಾರೆ. ಮತ್ತೆ ಒಂದು ವುಡನ್ ಬ್ಲಾಕ್ ನ ಸಹ ಅದ್ರ ಮೇಲೆ ಕವರ್ ಮಾಡಿ. such a way that air can enter ದಟ್ ಚಿನ್ಮೆ. ಸೊ ಏನಕ್ಕೆ ನಾವು ಅದನ್ನ ಕ್ಲೋಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅಲ್ಲಿ ಹೇರ್ ಅನ್ನೋದು ಒಳಗಡೆ ಹೋಗದೆ ಇರ್ಲಿ ಅಂತ. ಓಕೆ, ಸೊ ಅಬ್ಸರ್ವ್ ದಟ್ ವಾಟ್ ಹ್ಯಾಪನ್ಸ್ ಟು ಫ್ಲೇಮ್. ಸೊ ಇಲ್ಲಿ ನೀವು ಫ್ಲೇಮ್ ನ ನೀವು ಏನಾಗ್ತಿದೆ ಅಂತ ನೀವು ನೋಡ್ಬೋದು ಅಂತ. ಅಂಡ್ ನಾವು ರಿಮೆಂಬರ್ ದ ಬ್ಲಾಕ್ಸ್ ಅಂಡ್ ಲೆಟ್ ದ ಚಿನ್ಮೆ ರೆಸ್ಟ್. ಸೊ ಈಗ ಎಲ್ಲದನ್ನು ರಿಮೂವ್ ಮಾಡಿ, ಬ್ಲಾಕ್ ಅನ್ನೋದನ್ನ ರಿಮೂವ್ ಮಾಡಿ. ಈಗ ನೋಡಿ ಓಕೆ, ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಿಲ್ಲಿ ಒಂದು ಚಿಮ್ನೆನ ಹಾಕೋಣ. ಸೊ ಇದ್ರ ಮೇಲೆ ಒಂದು ಬ್ಲಾಕ್ ನ ಸಹ ಓಕೆ, ಬ್ಲಾಕ್ ನ
ನಾವು ಕ್ಲೋಸ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಕೆಲವೊಂದು ಸಮಯ ಆದಮೇಲೆ ಅದನ್ನು ರಿಮೂವ್ ಮಾಡೋಣ. ಅಗೇನ್ ಅಬ್ಸರ್ವ್ ದ ಫ್ಲೇಮ್. ಸೊ ಅದನ್ನು ನೆಕ್ಸ್ಟ್ ತೆಗೆದ್ಮೇಲೆ ತಿರ್ಗಾ ಅಬ್ಸರ್ವ್ ಮಾಡಿ ಫ್ಲೇಮ್ ಅನ್ನೋದನ್ನು. ಫೈನಲಿ ಪುಟ್ ಎ ಗ್ಲಾಸ್ ಗ್ಲಾಸ್ ಪ್ಲೇಟ್ ಓವರ್ ದ ಚಿನ್ಮೆ. ಆ ಗ್ಲಾಸ್ ಪ್ಲೇಟ್ ಅನ್ನೋದು ಅದ್ರ ಮೇಲೆ ಲಾಸ್ಟಲ್ಲಿ ಹಾಕಿ ಅಂತ. ವಾಚ್ ದ ಫ್ಲೇಮ್ ಅಗೇನ್. ಸೊ ನೆಕ್ಸ್ಟ್ ನೀವು ಆ ಗ್ಲಾಸ್ ಅನ್ನೋದನ್ನ ಮೇಲೆ ಪ್ಲೇಸ್ ಮಾಡಿದ್ಮೇಲೆ ಮತ್ತೆ ನೀವು ಆ ಫ್ಲೇಮ್ಗೆ ಏನಾಗುತ್ತೆ ಅನ್ನೋದನ್ನ ನೋಡಿ. ಡಸ್ ಇಟ್ ಫ್ಲೇಕ್ಸ್ ಆ್ಯಂಡ್ ಗಿವ್ ಸ್ಮೋಕ್. ಇಲ್ಲಿ ಫ್ಲೇಕ್ಸ್ ಅನ್ನೋದು ಅಂದರೆ ನಿಮಗೆ ಸ್ವಲ್ಪ ಲೈಟ್ ಆಗಿ ಬರೋಂಥದ್ದು. ಸೊ ಅದು ಆ್ಯಂಡ್ ನಿಮಗೆ ಸ್ಮೋಕ್ ಅನ್ನೋದು ಇಲ್ಲಿ ಏನಾದರೂ ಹೊಗೆ ಅನ್ನೋದು ನಿಮ್ಗೆ ಏನಾದರೂ ಕಾಣಿಸ್ತಿದ್ಯಾ. ಡಸ್ ಇಟ್ ಬರ್ನ್ಸ್ ಅನ್ಅಫೆಕ್ಟೆಡ್. ಸೊ ಇಲ್ಲಿ ಬರ್ನ್ ಆಗ್ತಿದೆಯೋ ಇಲ್ವೋ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕ್ಯಾನ್ ಯು ಇನ್ಫರ್ ಎನಿಥಿಂಗ್ ಅಟ್ ಆಲ್ ಅಬೌಟ್ ದ ರೋಲ್ ಪ್ಲೇಡ್ ಇನ್ ಬೈ ಏರ್ ಇನ್ ದ ಪ್ರೋಸೆಸ್ ಆಫ್ ಬರ್ನಿಂಗ್. ಸೊ ಇಲ್ಲಿ ನಿಮಗೆ ಏನಾದರೂ ಅನ್ನಿಸ್ತಿದ್ಯಾ ಇಲ್ಲಿ ಆಕ್ಸಿಜನ್ ಅನ್ನೋದು ಬೇಕು ನಮಗೆ, ಈ ಕ್ಯಾಂಡಲ್ ಅನ್ನೋದು ಬರ್ನ್ ಆಗಬೇಕು ಅಂದರೆ, ಫ್ಲೇಮ್ ಅನ್ನೋದು ಬರಬೇಕು ಅಂದರೆ, ನಮಗೆ ಫ್ಲೇಮ್ ಅನ್ನೋದು ಇರಬೇಕು ಅಂದರೆ ಅಲ್ಲಿ ಆಕ್ಸಿಜನ್ ಏನಾದರೂ ನಮಗೆ ಬೇಕಾ ಅನ್ನೋದೇನಾದರೂ ಅನಿಸುತ್ತಾ? ಸೊ ವಿ ಫೈಂಡ್ ದಟ್ ಏನು ನಮಗೆ ಫೈಂಡ್ ಮಾಡ್ತೀವಿ ನಾವು ಈ ಆಕ್ಟಿವಿಟಿಯಲ್ಲ ಅಂತ ಹೇಳಿದ್ರೆ ದಟ್ ಫಾರ್ ಕಂಬಷನ್ಗೆ ಏನು ಹೇಳ್ತೀವಿ ಅಂದರೆ ಏರ್ ಇಸ್ ನೆಸೆಸರಿ. ಸೊ ಇಲ್ಲಿ ಕಂಬಷನ್ ಆಗಬೇಕು ಅಂದರೆ ಏರ್ ಅನ್ನೋದು ನೆಸೆಸರಿ ಇರಬೇಕು. ಓಕೆ, ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ನಾವು ಏರ್ನ ಇಟ್ಟದೇ ಇರಬೇಕಾದ್ರೆ ನಮಗೆ ಫ್ಲೇಮ್ ಅನ್ನೋದು ಹೋಗ್ಬಿಡುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ತೆಗೆದ್ಮೇಲೆ ನಾವು ಫ್ಲೇಮ್ ಅನ್ನೋದು ಓಕೆ ಅಲ್ಲಿ ಬರ್ನ್ ಆಗ್ತಾ ಇರುತ್ತೆ, ಕ್ಯಾಂಡಲ್ ಅನ್ನೋದು ಬರ್ನ್ ಆಗ್ತಾ ಇರುತ್ತೆ, ಫ್ಲೇಮ್ ಅನ್ನೋದು ಇರುತ್ತೆ ಆಗ. ಸೊ ಬಟ್ ನಾವು ಯಾವಾಗ ವುಡನ್ ಬಾಕ್ಸ್ನ ನಾವು ಮೇಲೆ ಕವರ್ ಮಾಡ್ತೀವೋ ಆಗ ಅಲ್ಲಿ ಫ್ಲೇಮ್ ಅನ್ನೋದು ಇರಲ್ಲ. ಸೊ ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ, ಈ ಫ್ಲೇಮ್ ಅನ್ನೋದು ಬರಬೇಕು ಅಂದರೆ ನಮಗೆ ಆಕ್ಸಿಜನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಹೇರ್ ಅದಕ್ಕೆ ಹೇಳ್ತೀವಿ ನಾವು ಹೇರ್ ಅನ್ನೋದು ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಏರ್ ಅಲ್ಲಿ ಇರುತ್ತೆ. ಸೊ ಆಕ್ಸಿಜನ್ ಅಂದ್ರೆ ಹೇರ್ ಅಲ್ವಾ, ಸೊ ಅಲ್ಲಿ ಹೇರ್ ಅನ್ನೋದು ಇರಬೇಕು. ದ ಕ್ಯಾಂಡಲ್ ಬರ್ನ್ಸ್ ಫ್ರೀಲಿ ಇನ್ ಕೇಸ್ ಎ. ಸೊ ಫಸ್ಟ್ ಕೇಸಲ್ಲಿ ನಾವು ವುಡನ್ ಬಾಕ್ಸ್ ನ ಇಟ್ಟಿರ್ತೀವಿ ಅಲ್ವಾ. ಸೊ ಅಲ್ಲಿ ಫ್ರೀ ಆಗಿ ಇದ್ಬಿಡುತ್ತೆ ಅದು, ಅಲ್ಲಿ ಫ್ಲೇಮ್ ಅನ್ನೋದು ಯಾವುದು ಇರಲ್ಲ. ವೆನ್ ಏರ್ ಕಮ್ ಎಂಟರ್ ದ ಚಿನ್ಮೈ ಫ್ರಮ್ ಬಿಲೋ ಇನ್ ಕೇಸ್ ಬಿ ಅಲ್ಲಿ. ಓಕೆ, ಸೊ when air does not enter the chimney from below, the flame flags and produces a smoke. So ಯಾವಾಗ ಈ ಹೇರ್ ಅನ್ನೋದು when hair can enter the chimney, ಏರ್ ಅನ್ನೋದು ಒಳಗಡೆಗೆ ಹೋಗ್ಬಿಡುತ್ತೋ ಆಗ ಅಲ್ಲಿ ಸ್ಪಾರ್ಕ್ಸ್ ಅನ್ನೋದು ಬರುತ್ತೆ ನಮಗೆ. ಸ್ಪಾರ್ಕ್ ಅನ್ನೋದು ಬಂದು ಅಲ್ಲಿ ಅಲ್ಲಿ ಸ್ಮೋಕ್ ಅನ್ನೋದು ನಮಗೆ ಪ್ರೊಡ್ಯೂಸ್ ಆಗುತ್ತೆ and produces a smoke. In case 3, the flame finally goes off because the air is not available. ಅಲ್ಲಿ ಲಾಸ್ಟ್ ಅಲ್ಲಿ ಆ ಫ್ಲೇಮ್ ಅನ್ನೋದು ಹೋಗ್ಬಿಡುತ್ತೆ. ಯಾವಾಗ ಅಂದ್ರೆ ಈ ಆಕ್ಸಿಜನ್ ಅನ್ನೋದು ಕಂಪ್ಲೀಟ್ಲಿ ಇಲ್ಲದೆ ಇರ್ಬೇಕಾದ್ರೆ. ಸೊ ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಏರ್ ಇಸ್ ದ ಇಲ್ಲಿ ಏರ್ ಅನ್ನೋದು ಮೇಜರ್ ಪಾರ್ಟ್ ನ ಲೀಡ್ ಮಾಡ್ತಾ ಇದೆ. ವಿತೌಟ್ ಏರ್ ಕಂಬಷನ್ ಅನ್ನೋದು ಪಾಸಿಬಲ್ ಅಲ್ಲ, ವಿತ್ ಏರ್ ಇರಲೇಬೇಕು. ಏರ್ ಅನ್ನೋದು ಕಂಬಷನ್ ಆಗಬೇಕು ಅಂದ್ರೆ ಅಲ್ಲಿ ಏರ್ ಅನ್ನೋದು ಕಂಪಲ್ಸರಿ. ಸೊ ನೆಕ್ಸ್ಟ್ ಆಕ್ಟಿವಿಟಿ 3. ಸೊ ಫಸ್ಟ್ ಆಕ್ಟಿವಿಟಿ ಏನು, ನಾವು ಈ ಪೀಸಸ್ನೆಲ್ಲ ತಗೋಬೇಕು. ಇಲ್ಲಿ ಕೊಟ್ಟಿರೋ ಮೆಟೀರಿಯಲ್ಸ್ ನ ತಗೋಬೇಕು. ಫಸ್ಟ್ ಒನ್, ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್. ಸೊ ಇಲ್ಲಿ ಆಕ್ಟಿವಿಟಿ 1 ಅಲ್ಲಿ ಈ ಮೆಟೀರಿಯಲ್ಸ್ ನ ತಗೊಂಡು ನಾವು ಒನ್ ಬೈ ಒನ್ ನಾವು ಬರ್ನ್ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಯಾವುದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಬರ್ನ್ ಆಗುತ್ತೋ ಅದು ಕಂಬಷನ್ ಅಂತ ಹೇಳ್ಬೋದು. ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಯಾವುದು ಕಂಬಷನ್ ಆಗ್ತಿಲ್ವೋ ಅದನ್ನ ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಅಂಡ್ 2 ಅಲ್ಲಿ ನಾವು ಇಲ್ಲಿ ಫಸ್ಟ್ ನಾವು 3 ಅಂತಾನೆ ತಗೋಬಹುದು. 1 2 3 ಅಂತ ತಗೊಂಡು ನಾವು 3 ಕ್ಯಾಂಡಲ್ಸ್ ನ ತಗೊಂಡು ಟೇಬಲ್ ಮೇಲೆ ಎಲ್ಲಾದ್ರ ಮೇಲೂ ಒಂದು ಚಿನ್ಮೈ ಅನ್ನೋದನ್ನ ಕವರ್ ಮಾಡಬೇಕು. ಅದ್ಮೇಲೆ ಫಸ್ಟ್ ಒನ್ ಅಲ್ಲಿ ನಾವು ರಾಡ್ ಸೊ ರಾಡ್ ಆದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ವುಡನ್ ಬಾಕ್ಸ್ ಆದ್ರೂ ಆಗಿರ್ಬೋದು. ಸೊ ಎಲ್ಲಾನು ನಾವು ಪ್ಲೇಸ್ ಮಾಡಿ ಹೇರ್ ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಹೇರ್ ಅನ್ನೋದು ಯಾವಾಗ ಒಳಗಡೆ ಹೋಗುತ್ತೋ ಆಗ ಅಲ್ಲಿ ಏನಾಗುತ್ತೆ, ಏರ್ ಅನ್ನೋದು ಹೋಗಿದ ತಕ್ಷಣ ನಮ್ಗೆ ಅಲ್ಲಿ ಸ್ಪಾರ್ಕ್ ಅನ್ನೋದು ನಮ್ಗೆ ಪ್ರೊಡ್ಯೂಸ್ ಆಗಿ ಅದು ಏನಾಗುತ್ತೆ, ಕಂಬಷನ್ ಆಗುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ನಾವು ಹೇರ್ ಇಲ್ಲದೆ ಇರ್ಬೇಕಾದ್ರೆ ನೋಡಿದ್ರೆ ನಮ್ಗೆ ಯಾವುದೇ ರೀತಿ ಕಂಬಷನ್ ಅನ್ನೋದು ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಕ್ಟಿವಿಟಿ
ಆಕ್ಟಿವಿಟಿ 3 ಓಕೆನಾ. ಆಕ್ಟಿವಿಟಿ 3 ಅಲ್ಲಿ ಯಾವ ರೀತಿ ಅಂತ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ, ಪ್ಲೇಸ್ ಎ ಪೀಸ್ ಆಫ್ ಎ ಬರ್ನಿಂಗ್ ವುಡ್ ಆರ್ ಚಾರ್ಕೋಲ್. ಸೊ ಇಲ್ಲಿ ಒಂದು ಬರ್ನಿಂಗ್ ವುಡ್ ಆದ್ರೂ ತಗೋಬಹುದು ಅಥವಾ ಚಾರ್ಕೋಲ್ ಆದ್ರೂ ತಗೋಬಹುದು. ಓಕೆ, ಆನ್ ಆನ್ ಐರನ್ ಪ್ಲೇಟ್, ಅಥವಾ ತವಾ ಮೇಲೆ ಒಂದು ಪೀಸ್ ಆಫ್ ವುಡ್ ಆದ್ರೂ ಇಡಿ ಅಥವಾ ಒಂದು ಚಾರ್ಕೋಲ್ ಪೀಸ್ ಆದ್ರೂ ಇಡಿ ಅಂತ ಹೇಳ್ತಿದ್ದಾರೆ ತವಾ ಮೇಲೆ. ಕವರ್ ಇಟ್ ವಿತ್ ಎ ಗ್ಲಾಸ್ ಜಾರ್. ಸೊ ಅಲ್ಲಿ ಒಂದು ಗ್ಲಾಸ್ ಜಾರ್ ಇಂದ ಅದನ್ನ ಕವರ್ ಮಾಡಿ. ಆರ್ ಎ ಟಂಬ್ಲರ್. ಸೊ ಟಂಬ್ಲರ್ ಮುಖಾಂತರ ಆಗಲಿ ಗ್ಲಾಸ್, ಓಕೆ, ಗ್ಲಾಸ್ ಒಂದು ಬಾಕ್ಸ್ ಅಥವಾ ಗ್ಲಾಸ್ ಜಾರ್ ಆದ್ರೂ ಆಗಿರ್ಬೋದು, ಅದನ್ನ ಕವರ್ ಮಾಡಿ ಅಂತ ಹೇಳ್ತಿದ್ದಾರೆ. ಆರ್ ಎ ಟ್ರಾನ್ಸ್ಪೋರ್ಟೆಡ್ ಪ್ಲಾಸ್ಟಿಕ್ ಜಾರ್. ಸೊ ಅದನ್ನ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಜಾರ್ ಇಂದ ಅಥವಾ ಕವರ್ ಮಾಡಿ. ಅಬ್ಸರ್ವ್ ವಾಟ್ ಹ್ಯಾಪನ್ಸ್. ಅಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಡಸ್ ಚಾರ್ಕೋಲ್ ಸ್ಟಾಪ್ ಬರ್ನಿಂಗ್ ಆಫ್ಟರ್ ಸಮ್ ಟೈಮ್. ಚಾರ್ಕೋಲ್ ಅನ್ನೋದು ಬರ್ನ್ ಆಗಲ್ವಾ? ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಚಾರ್ಕೋಲ್ ಅನ್ನೋದು ಬರ್ನ್ ಆಗುತ್ತಾ ಇಲ್ವಾ? ಕ್ಯಾನ್ ಯು ಥಿಂಕ್ ಆಫ್ ರೀಸನ್ ವೈ ಇಟ್ ಸ್ಟಾಪ್ಸ್ ಬರ್ನಿಂಗ್? ಸೊ ಚಾರ್ಕೋಲ್ ಅನ್ನೋದು ಬರ್ನ್ ಆಗ್ತಾ ಇದ್ದುತ್ತೆ ಫಸ್ಟ್, ಆಮೇಲೆ ಸ್ವಲ್ಪ ಹೊತ್ತಿಗೆ ನಿಂತೋಗ್ಬಿಡುತ್ತೆ. ಯಾಕೆ ಆ ರೀತಿ ಆಗುತ್ತೆ? ಯಾಕೆ ಫುಲ್ ಅದು ಬರ್ನ್ ಆಗ್ತಿಲ್ಲ ಅಂತ ನೀವೇನಾದ್ರು ಗೆಸ್ ಮಾಡ್ಬೋದಾ? ಯು ಮೈಟ್ ಹ್ಯಾವ್ ಹಿಯರ್ಡ್ ದಟ್ when the clothes of a person catch fire, the person is over with a blanket. ನೀವು ಆಲ್ರೆಡಿ ಕೆಲವೊಂದು ಆಕ್ಸಿಡೆಂಟ್ಸ್ನ ನೋಡಿರ್ತಾರೆ, ಬರ್ನಿಂಗ್ ಆಕ್ಸಿಡೆಂಟ್ಸ್ನ ಅಥವಾ ಡಿಸಾಸ್ಟರ್ನ. ಒಬ್ಬ ಮನುಷ್ಯನ್ಗೆ ಫೈರ್ ಹತ್ಕೊಂಡಿದೆ ಅಂತ ಹೇಳಿದ್ರೆ, ಓಕೆ, ಫೈರ್ ಹತ್ಕೊಂಡಿದೆ ಅಂತ ಹೇಳಿದ್ರೆ ಅವ್ರನ್ನ ನೆಕ್ಸ್ಟ್ ಮಿನಿಟೇ ನಮಗೆ ಒಂದು ಬ್ಲಾಂಕೆಟ್ ಇಂದ ಅವ್ರನ್ನ ಸುತ್ತಾರೆ, ಆ ಫೈರ್ ಎಲ್ಲ ಹೋಗುತ್ತೆ ಅಂತ. ಓಕೆ, ಸೊ ಯಾಕೆ ಮಾಡ್ತಾರೆ? ಓಕೆ, ಯಾಕೆ ಅದನ್ನ ಮಾಡ್ತಾರೆ ಅಂತ ನಾವು ರೀಕಾಲ್ ಆಫ್ ಸಮ್ ಎಕ್ಸ್ಪೆರಿಮೆಂಟ್ಸ್. ಸೊ ನಾವೊಂದು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನಾವು ರೀಕಾಲ್ ಮಾಡೋಣ. ಡಸ್ ದ ಮ್ಯಾಚ್ ಸ್ಟಿಕ್ ಬರ್ನ್ ಬೈ ಇಟ್ಸ್ ಎಫ್? ಸೊ ಮ್ಯಾಚ್ ಸ್ಟಿಕ್ ಅನ್ನೋದು ನಾವು ಅಂಟಿಸ್ತೇನೆ ಅದಷ್ಟು ಕದೆ ಅಂಟ್ಕೊಳ್ಳುತ್ತಾ? ಇಲ್ಲ ಅಲ್ವಾ. ಹೌ ಡಸ್ ಇಟ್ ಬರ್ಸ್? ಯಾವ ರೀತಿ ಅದು ಬರ್ನ್ ಆಗುತ್ತೆ? ಯು ಮಸ್ಟ್ ಹ್ಯಾವ್ ಆಡ್ ಆನ್ ಎಕ್ಸ್ಪೀರಿಯನ್ಸ್ ಬರ್ನಿಂಗ್ ಎ ಪೀಸ್ ಆಫ್ ಪೇಪರ್. ಸೊ ನೀವು ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ನ ತಗೊಂಡಿದ್ದೀರಾ. ಏನು, ಒಂದು ಪೇಪರ್ನ ಬರ್ನ್ ಮಾಡ್ತಾ ಇದ್ರೆ ನಿಮಗೆ, ಓಕೆ, ಯಾವ ರೀತಿ ಅದು ಬರ್ನ್ ಆಗುತ್ತೆ ಅನ್ನೋದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ. ಸೊ ಡಸ್ ಇಟ್ ಬರ್ನ್ ವೆನ್ ಎ ಬರ್ನಿಂಗ್ ಮ್ಯಾಚ್ ಸ್ಟಿಕ್ ಇಸ್ ಬ್ರಾಟ್ ನಿಯರ್ ಇಟ್? ಸೊ ಆ ಪೇಪರ್ ಅನ್ನೋದು ಅದಷ್ಟು ಅದೇ ಬರ್ನ್ ಆಗಲ್ಲ ಅಲ್ವಾ. ಸೊ ಯಾವಾಗ ಬರ್ನ್ ಆಗುತ್ತೆ ಅಂದ್ರೆ ಒಂದು ಮ್ಯಾಚ್ ಸ್ಟಿಕ್ ನ ತಗೊಂಡೋಗಿ ಅದ್ರ ಮುಂದೆ ಇಟ್ಟಾಗ ಅದು ಫ್ಲೇಮ್, ಮ್ಯಾಚ್ ಸ್ಟಿಕ್ ಅಲ್ಲಿ ಫ್ಲೇಮ್ ಇರುತ್ತೆ ಅಲ್ವಾ, ಆ ಫ್ಲೇಮ್ ನ ಅದು ತಗೊಂಡು ಪೇಪರ್ ಅನ್ನೋದು ಬರ್ನ್ ಆಗುತ್ತೆ. ಬಟ್ ಇಟ್ ಸೆಲ್ಫ್ ಅದು ಪೇಪರ್ ಅನ್ನೋದು ಬರ್ನ್ ಆಗಲ್ಲ ಅಲ್ವಾ. ಸೊ ಇಲ್ಲಿ ಯು ಕ್ಯಾನ್ ಬರ್ನ್ ಎ ಪೀಸ್ ಆಫ್ ಎ ವುಡ್ ಬೈ, ಓಕೆ, ಬ್ರೈಟ್ನಿಂಗ್ ಎ ಲೈಟೆಡ್ ಮ್ಯಾಚ್ ಸ್ಟಿಕ್. ಸೊ ಇಲ್ಲಿ ಒಂದು ವುಡ್ನ ಅಂತ ತಗೊಂಡ್ರು ಅದನ್ನು ಸಹ ನಾವು ಒಂದು ಮ್ಯಾಚ್ ಸ್ಟಿಕ್ ಇಂದಾನೆ ನಾವು ಅದನ್ನ ಬರ್ನ್ ಮಾಡಕ್ಕೆ ಸಾಧ್ಯ ಅಲ್ವಾ. ಸೊ ವೈ ಡು ಯು ಹ್ಯಾವ್ ಟು ಯೂಸ್ ಪೇಪರ್? ಓಕೆ, ಪೇಪರ್ ಆರ್ ಕೆರೋಸಿನ್ ಟು ಸ್ಟಾರ್ಟ್ ಫೈರ್ ಇನ್ ವುಡ್ ಆರ್ ಕೋಲ್. ಸೊ ಇಲ್ಲಿ ಯಾಕೆ ನೀವು ಮ್ಯಾಚ್ ಸ್ಟಿಕ್ನೇ ಯೂಸ್ ಮಾಡಬೇಕು ಫೈರ್ ಬರಬೇಕಂದ್ರೆ? ಅಕಸ್ಮಾತ್ ನೀವು ಇಲ್ಲಿ ಪೇಪರ್ ಆದ್ರೂ ಯೂಸ್ ಮಾಡ್ಬೋದಲ್ಲ, ಅಥವಾ ವುಡ್ನ ಆದ್ರೂ ಯೂಸ್ ಮಾಡ್ಬೋದಲ್ವಾ. ಯಾಕೆ ಇಲ್ಲಿ ನಮಗೆ ಈ ಮ್ಯಾಚ್ ಸ್ಟಿಕ್ ಅನ್ನೋದೇ ಬೇಕು ಅಂತ? ಓಕೆ, ಹ್ಯಾವ್ ಯು ಹಿಯರ್ ದ ಫಾರೆಸ್ಟ್ ಫೈರ್ಸ್? ನೀವು ಆಲ್ರೆಡಿ ಕೇಳಿರ್ಬೋದು ಅಲ್ವಾ. ಫಾರೆಸ್ಟ್ ಅನ್ನೋದು ಫೈರ್ಸ್ ಆಗ್ತಾ ಇರುತ್ತೆ, ನಿಮ್ಮ ಮನೆಗಳ ಹತ್ರನೂ ನೋಡಿರ್ಬೋದು ನೀವು. ಓಕೆ, ಸೊ ನಿಮ್ಮ ಮನೆ ತೋಪು ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ಬರ್ನ್ ಆಗ್ತಾ ಇರುತ್ತಾ? ಅದಷ್ಟು ಅದೇ ಬರ್ನ್ ಆಗ್ತಾ ಇರುತ್ತಾ? ಓಕೆ, ಇಲ್ಲ ಅಲ್ವಾ. ಸೊ ಡಸ್ ದಿಸ್ ಎಕ್ಸ್ಪೀರಿಯನ್ಸ್? ಸೊ ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ನಾವು ನೋಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಓಕೆ, ಏನು ಗೊತ್ತಾಗುತ್ತೆ ಅಂದರೆ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಕ್ಯಾಚ್ ಫೈರ್ ಅಟ್ ಡಿಫ್ರೆಂಟ್ ಟೆಂಪ್ರೇಚರ್. ಸೊ ಇಲ್ಲಿ ನಮಗೆ ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ನೋಡಿದ್ರೆ ನಮಗೆ ಏನು ಅನ್ಸುತ್ತೆ ಅಂದರೆ, ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಅನ್ನೋದು ಡಿಫ್ರೆಂಟ್ ಟೆಂಪ್ರೇಚರ್ ಅಲ್ಲಿ ಕ್ಯಾಚ್ ಮಾಡುತ್ತೆ ಫೈರ್ನ. ಫೈರ್ ಅನ್ನೋದು ಡಿಫ್ರೆಂಟ್ ಟೆಂಪ್ರೇಚರ್ ಅಲ್ಲಿ ಅವು ಸಬ್ಸ್ಟೆನ್ಸಸ್ ತಗೊಳುತ್ತೆ. ಎಲ್ಲಾ ಒಂದೇ ಟೆಂಪ್ರೇಚರ್ ಅಲ್ಲೇ ಎಲ್ಲಾ ಸಬ್ಸ್ಟೆನ್ಸಸ್ ಫೈರ್ ಅನ್ನೋದನ್ನ ತಗೊಳ್ಳಲ್ಲ ಅಂತ. ಓಕೆ, ದ ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ a substance catches fire is called, ಓಕೆ, ಅದನ್ನ ಏನಂತ ಹೇಳ್ತೀವಿ ಅಂತ, ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಒಂದು ಸಬ್ಸ್ಟೆನ್ಸು ಒಂದು ಟೆಂಪರೇಚರ್ ಅಲ್ಲಿ ಫೈರ್ನ ತಗೋತಿದೆ ಅಂತ ಹೇಳಿದ್ರೆ ಅದನ್ನ ಏನ್ ಹೇಳ್ತೀವಿ? ಇಗ್ನಿಷನ್ ಟೆಂಪರೇಚರ್. ಓಕೆ, ಇಗ್ನಿಷನ್ ಟೆಂಪರೇಚರ್. ಓಕೆ, ಇದ್ರೇನು ಅಂದ್ರೆ ದ ಲೋಯೆಸ್ಟ್ ಟೆಂಪರೇಚರ್. ಓಕೆ, ಕಮ್ಮಿ ಟೆಂಪರೇಚರ್ ಅಲ್ಲಿ
Okay, the lowest temperature at which a substance catches fire is called ignition temperature. ಲೋಯೆಸ್ಟ್ ಟೆಂಪರೇಚರ್ ಅಲ್ಲಿ ಒಂದು ಸಬ್ಸ್ಟೆನ್ಸು ಕ್ಯಾಚ್ ಮಾಡ್ಕೊಡ್ತಿದೆ ಫೈರ್ನ ಅಂತ ಹೇಳಿದ್ರೆ ಅದನ್ನ ನಾವು ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಕೆನ್ ಯು ಟೆಲ್ ನಾವು ವೈ ದ ಮ್ಯಾಚ್ ಸ್ಟಿಕ್ ಡಸ್ ನಾಟ್ ಕ್ಯಾಚ್ ಫೈರ್ ಆನ್ ಇಟ್ಸ್ ಓನ್ ಅಟ್ ರೂಮ್ ಟೆಂಪರೇಚರ್? ಸೊ ನಾವು ಈಗ ಹೇಳ್ಬೋದು ಅಲ್ವಾ, ಏನು ಕ್ಯಾಂಡಲ್ ಅಂತ ಅನ್ನೋದು ಮ್ಯಾಚ್ ಸ್ಟಿಕ್ ನ ತಗೊಂಡೋಗಿ ಇಟ್ಟಿದ ತಕ್ಷಣ ಅದು ಫೈರ್ ಆಗ್ತದೆ. ಬಟ್ ಮ್ಯಾಚ್ ಸ್ಟಿಕ್ ಯಾಕೆ ರೂಮ್ ಟೆಂಪರೇಚರ್ ಅಲ್ಲಿ ಅದಷ್ಟು ಅದೇ ಬರ್ನ್ ಆಗ್ತಿಲ್ಲ? ಓಕೆ, ಅದನ್ನ ನೀವು ಹೇಳ್ಬೋದಲ್ವಾ, ವೈ ಡಸ್ ದ ಮ್ಯಾಚ್ ಸ್ಟಿಕ್ ಸ್ಟಾರ್ಟ್ ಬರ್ನಿಂಗ್ ಓಕೆ ಆನ್ ರಬ್ಬಿಂಗ್ ಇಟ್ ಆನ್ ದ ಸೈಡ್ ಆಫ್ ದ ಮ್ಯಾಚ್ ಸ್ಟಿಕ್? ಯಾಕೆ ನಾವು ಸೈಡ್ ಅಲ್ಲಿ ಓಕೆ ಮ್ಯಾಚ್ ಸ್ಟಿಕ್ ಅನ್ನೋದನ್ನ ನಾವು ಸೈಡ್ ಅಲ್ಲಿ ನಮಗೆ ಆ ಪ್ಯಾಕೆಟ್ ಅಲ್ಲಿ ಸೈಡ್ ಅಲ್ಲಿ ನಮಗೆ ಬ್ರೌನ್ ಕಲರ್ ಸ್ಟ್ರಿಪ್ಸ್ ಆಗಿರುತ್ತೆ ಅಲ್ವಾ, ಸೊ ಅಲ್ಲಿ ನಾವು ಅದನ್ನ ರಬ್ ಮಾಡಿದ್ರೇನೆ ಯಾಕೆ ಈ ಮ್ಯಾಚ್ ಸ್ಟಿಕ್ ಅನ್ನೋದು ಬರ್ನ್ ಆಗಬೇಕು? ವಿತೌಟ್ ರಬ್ಬಿಂಗ್ ಅದು ಬರ್ನ್ ಆಗ್ಬೋದು ಅಲ್ವಾ, ಯಾಕೆ ಆಗ್ತಾ ಇಲ್ಲ? ಓಕೆ, ದ ಹಿಸ್ಟರಿ ಆಫ್ ದ ಮ್ಯಾಚ್ ಓಕೆ ದಿಸ್ ಮ್ಯಾಚ್ ಸ್ಟಿಕ್ ಈಸ್ ವೆರಿ ಓಲ್ಡ್. ಈ ಮ್ಯಾಚ್ ಸ್ಟಿಕ್ ಹಿಸ್ಟರಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಓಲ್ಡ್ ಆಗಿರುತ್ತೆ. ಮೋರ್ ದನ್ 5000 ಇಯರ್ಸ್. ಸೊ ಮೋರ್ ದನ್ 5000 ಇಯರ್ಸ್ ಹಳೆಯದ್ದು ಈ ಮ್ಯಾಚ್ ಸ್ಟಿಕ್ ಕತೆಗಳು. ಓಕೆನಾ? ಎಸ್, ನೆಕ್ಸ್ಟ್ ನಾವು ನೋಡೋಣ.